ಶಾಕಿಂಗ್ ನ್ಯೂಸ್ ಬೆಂಗಳೂರಿಗರಿಗೆ. ಹಾಲಿನ ದರ ಏರಿಕೆ ಆಯಿತು, ಆಲ್ಕೋಹಾಲ್ನ ದರ ಏರಿಕೆ ಆಯಿತು. ಬೆಳಿಗ್ಗೆ ಎದ್ದು ಟೀ ಕುಡಿಬೇಕೆಂದರೆ ಹಾಲು ಕಾಸ್ಟ್ಲಿ ಆಗಿದೆ, ರಾತ್ರಿ ಎಣ್ಣೆ ಹೊಡಿಬೇಕಂದ್ರೆ ಆಲ್ಕೋಹಾಲ್ ಕಾಸ್ಟ್ಲಿ ಆಗಿದೆ. ಈ ನಡುವೆ ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಆಮೇಲೆ ಫ್ರೀ ಅಂತ ಹೇಳ್ತಾರೆ, ಎಲ್ಲವೂ ಫ್ರೀಯಾಗಿ ಬರ್ತಾ ಇಲ್ಲ. 2,000 ಬಂದಿಲ್ಲ ಓ ಅಂತ ಬೊಬ್ಬೆ ಹೊಡಿತಾರೆ. ಆಮೇಲೆ ಈಗೇನಾಗಿದೆ, ಬೆಂಗಳೂರಿನ ನೀರಿನ ದರವನ್ನು ಏರಿಕೆ ಮಾಡ್ತಾರಂತೆ. ಓಕೆ, ಸರ್ಕಾರ ಏರಿಕೆ ಕಡಿಮೆ ಎಲ್ಲ ಮಾಡೋದು ಇದ್ದದ್ದೇ. ಆದರೆ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನಿಮಗೆಲ್ಲ ಉಪಕಾರ ಸ್ಮರಣೆ ಇಲ್ಲ ಅಂದರೆ, ಇಲ್ಲಿ ಬೆಂಗಳೂರು ರೂರಲಲ್ಲಿ ಸೋಲಿಸ್ಬಿಟ್ರಲ್ಲ ತಮ್ಮನನ್ನು. ಆಮೇಲೆ ಈಗ ಅವ್ರಿಗೆ ಆಗಿರಬೇಕು, ಹೇಗೂ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ನಲ್ಲಿ ಒಳ್ಳೆ ಬೆಂಬಲ ವ್ಯಕ್ತವಾಗ್ತಾ ಇದೆ, ನನಗೆ ಮುಖ್ಯಮಂತ್ರಿ ಪಟ್ಟ ಸಿಗೋ ಡೌಟು ಅಂತ ಫ್ರಸ್ಟ್ರೇಷನ್ ಗೊತ್ತಿಲ್ಲ. ನಿಮಗೆ ಉಪಕಾರ ಸ್ಮರಣೆ ಇಲ್ಲ, ಎಷ್ಟು ಮಾಡಿದ್ರು ಅಷ್ಟೇ ಅಂಥೇಳಿ ಹಿಗ್ಗಾಮುಗ್ಗ ಒಂದು ರೀತಿಯಲ್ಲಿ ಬೈದಿದ್ದಾರೆ. ಬೆಂಗಳೂರಿಗರನ್ನ ಮೈದಿದ್ದಾರೆ, ಮತದಾರರನ್ನ ಬೈದಿದ್ದಾರೆ. ಅಲ್ರಿ, ಈ ಡಿ ಕೆ ಶಿವಕುಮಾರ್ ಅವರ ಮನೆಯಿಂದ ಏನು ತಂದು ಕೊಡ್ತಾರೆ ನೀರಿನ ದರ? ಹಾಂ, ಇವರಿಂದ ನಮಗೇನಾಗಿದೆ? ನಮಗೂ ಬೇಡಪ್ಪ ಜೈಲ್ಗೋದವರು, ಜೈಲ್ಗೋದ ಉಪಮುಖ್ಯಮಂತ್ರಿ ನಮಗೂ ಬೇಡ. ನಾವು ಹೇಳ್ಬೋದಲ್ಲ, ಕೇವಲ 20 ವರ್ಷದಲ್ಲಿ ಸಾವಿರಾರು ಕೋಟಿ ದುಡ್ಡು ಮಾಡಿದಂಥವರು ನಮಗೆ ಬೇಡ ಹೇಳ್ಬೋದಲ್ಲ ನಾವು. ಇವ್ರಿಗೆ ಹೆಂಗಿದೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರ ಮಾತಿನ ವೈಖರಿ ಹೆಂಗಿದೆ ಅಂತಂದರೆ, ಪಾಪ ಇವರೇನು ದುಡ್ದು ಸಂಪಾದನೆ ಮಾಡಿ ತರಕಾರಿ ಬೆಳೆದು ದುಡ್ಡನ್ನು ತಗೊಂಬಂದು ನಮಗೆಲ್ಲ ಹಂಚ್ತಾ ಇದ್ದಾರೆ ಅಂತ. ನಮ್ಮ ತೆರಿಗೆ ದುಡ್ಡ್ರಿ. ಒಬ್ಬ ಭಿಕ್ಷುಕ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡ್ತಾನೆ, ಯಾಕಂದರೆ ಆತ ಒಂದು ಮ್ಯಾಚ್ ಬಾಕ್ಸ್ ಖರೀದಿ ಮಾಡುವಾಗ ಅವನು ಕೂಡ ತೆರಿಗೆ ಕಟ್ತಾನೆ. ಓಕೆ, ಅಗ್ರಿ, ನೀರು ಜರ ಕಳೆದ 8-9 ವರ್ಷದ ದರ ಏರಿಕೆ ಆಗಿಲ್ಲ, ದರ ಏರಿಕೆ ಮಾಡಲೇಬೇಕಾಗತ್ತೆ, ಅದನ್ನು ಮನವರಿಕೆ ಮಾಡುವಂಥ ರೀತಿ ಇರುತ್ತಲ್ಲ. ಕೇರಳದಲ್ಲಿ ಎ ಕೆ ಆಂಟನಿ ಒಮ್ಮೆ ಅನೇಕ ಬಾರಿ ಹೇಳಿದ್ದೀನಿ, ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ನೌಕರರಿಗೆ ಸಂಬಳ ಕೊಡೋದಕ್ಕೆ ದುಡ್ಡು ಇರಲಿಲ್ಲ, ಹೋರಾಟಗಳಾಯಿತು, ಬೆಂಕಿ ಹಚ್ಚಿದ್ರು. ಎ ಕೆ ಆಂಟನಿ ಬರ್ತಾರೆ, ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮಲ್ಲಿ ದುಡ್ಡಿನ ಕೊರತೆ ಇದೆ, ಸ್ವಲ್ಪ ನನ್ನ ಜೊತೆ ಕೈ ಜೋಡಿಸಿ ಅಂತ. ನಾಳೆಯಿಂದ ಪ್ರೊಟೆಸ್ಟ್ ಇಲ್ಲ. ಇದು ನೀವು ಒಳ್ಳೆ ನಿಮ್ಮ ಹಿಂದೆ ಮುಂದೆ ಸುತ್ತಾಡುವ ಹುಡುಗರುಗಳು ಬರೋ ಹಂಗೆಲ್ಲ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಎಂತೆಂಥವ್ರನ್ನ ನೋಡಿಲ್ಲ ಈ ರಾಜ್ಯ, ಮಲಗಿಸಿಬಿಟ್ಟಿದೆ. ಎಂತೆಂಥವ್ರನ್ನ ರಾಜ್ಯ ನೋಡಿಲ್ಲ ಸರ್. ಮತದಾರ ನಿಮ್ಮ ತಮ್ಮನನ್ನು ಗೆಲ್ಲಿಸಿದ್ರೆ ಉಪಕಾರ ಸ್ಮರಣೆ ಇರೋರ, ನಿಮ್ಮ ತಮ್ಮ ಬೇಡ ಅನಿಸಿದೆಯಪ್ಪ, ಮಂಜುನಾಥ್ ಅವರನ್ನ ಗೆಲ್ಲಿಸಿದ್ದಾರೆ, ಉಪಕಾರ ಸ್ಮರಣೆ ಇಲ್ವಾ? ಅದಾಗಲೂ ನೀವೇನು ಮಾಡಿದ್ದೀರಿ ಹೇಳಿ ನಮಗೆ? ಓಕೆ, ಈಗ ಅವರ ಮಾತು ಕೇಳಿಸ್ಕೊಳ್ಳಿ, ಆಮೇಲೆ ನನ್ನ ಕೆಲವು ಪ್ರಶ್ನೆ ಇದೆ, ಪ್ರಶ್ನೆಗೆ ಉತ್ತರ ಕೊಡಿ. ಆಗಿದ್ದರೆ ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾಡಿದ್ರು ಬರೀ ಉಪಯೋಗಿಸ್ಕೊಡೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬತ್ತು ಇಲ್ವಾ ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರಿವಿಲ್ಲ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿದ್ದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವ್ರಾರು ಬೈಲಿ, ನಾನಂತೂ ನೀರು ಬೆಲೆ ಹೇರಿಸೋನೆ ಇರೋ ವಿಚಾರ ಹೇಳ್ತೇನೆ. ಇಲ್ಲಾಂದರೆ ನೀವು ಬದುಕೋಕ್ಕಾಗಲ್ಲ, ಕಂಪ್ನಿ ಉಳಿಯಲ್ಲ, ಬೀದರ್ ಬೇಸ್ವಿ ಉಳಿಯಲ್ಲ. ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ನೀವು ಹೇಳ್ದನ್ನು ಹಿಂಗೆ ಕೇಳ್ಕೊಂಡಿರೋಕ್ಕೆ ನಮ್ಮ ತೆರಿಗೆ ದುಡ್ಡಿಲ್ಲದೆ ನೀವು ಸರ್ಕಾರ ನಡೆಸಿ ನೋಡೋಣ, ಹೇಳಿ ನೋಡೋಣ. ಈಗ ನೀವು ಹೇಳಿದ್ರಲ್ಲ ನಾನು ಜಾಸ್ತಿ ಮಾಡೋದೆ, ಅದೇ ಹೇಳಿ ನೋಡೋಣ. ನೀವು ತೆರಿಗೆ ಕಟ್ಟೋದೇ ಬೇಡ, ನನಗೆ ರಾಜ್ಯ ನಡೆಸೋಕೆ ಗೊತ್ತಿದೆ ಅಂತ ಹೇಳಿ ನೋಡೋಣ. ಪಾಪರಾಗ್ಬಿಡ್ತೀರಿ. ಆಯ್ತಪ್ಪ, ನಿಮ್ಮ 1,000 ಕೋಟಿ ಇತ್ತಲ್ಲ, ಅದರಲ್ಲಿ 1 ರೂಪಾಯಿ ಆದರೂ ಜನ ಉಪಯೋಗಕ್ಕೆ ಬಂದಿದೆಯಾ? ಸರ್ಕಾರದ ನಾನು ಮಾಡಿಕೊಟ್ಟೆ ಅಂತ ಬಂದಿದೆಯಾ? ನಮ್ಮ ತೆರಿಗೆ ದುಡ್ಡು. ಇಷ್ಟು ಉಡಾಫೆ ಇರಬಾರ್ದು ಡಿ ಕೆ ಶಿವಕುಮಾರ್ ಅವರೇ. ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದ್ದಂಥವರು ಬಡವ ಮಾತ್ರ ಶಾಪ ಹಾಕಿದರೆ ಹೆಂಗಿರುತ್ತೆ? ನೀವು ಮಂತ್ರಿ ಇದ್ದೀರಿ, ಉಡಾಫೆ ಯಾಕೆ? ಏನು ಈ ದೇಶ ನಡೆಯೋದು ಕಾಂಗ್ರೆಸ್ಸಿಂದನಾ? ಈ ರಾಜ್ಯ ನಡೆಯೋದು ಕಾಂಗ್ರೆಸ್ಸಿಂದ ಅಂದರೆ ಆಗಲ್ವಾ? ಒಳ್ಳೆ ಕಥೆ ಆಯ್ತಲ್ಲ. ನಾವು ನಿಮಗೆ ಬೈಬೇಕು, ಎಲ್ಲಪ್ಪ ತೆರಿಗೆ ದುಡ್ಡು ಕಟ್ಟಿದ್ದೀವಿ, ತೆರಿಗೆ ಕಟ್ತಾ ಇದ್ದೀವಿ, ಓಡಿಸಪ್ಪ ನಿನ್ನನ್ನು ಕೆಲಸಕ್ಕೆ ಇಟ್ಟಿರೋದು ಅದಕ್ಕೆ ಅಂತ ನಾವು ಬೈಬೇಕು, ನೀವಲ್ಲ. ಏನು ಉಪಕಾರ ಮಾಡಿದ್ದೀರಿ ನಿಮ್ಮನ್ನು ಗೆಲ್ಲಿಸಿ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಕೊಡಿ ನನಗೆ. ಏನು ಉಪಕಾರ ಮಾಡಿದ್ದೀರಿ? ಡಿ ಕೆ ಶಿವಕುಮಾರಿಂದ ಬೆಂಗಳೂರಿಗೆ ಏನು ಉಪಕಾರ ಆಗಿದೆ? 50,000 ಕೋಟಿ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದೀರಿ ನೀವು. ಟನಲ್ ಸತೀಶ್ ಜಾರಕಿಹೊಳಿ ಹೇಳಿದ್ರಲ್ಲ, ಗೌರ್ಮೆಂಟ್ ಆಗಿ ಮಾಡ್ತೀನಿ, ಯಾರು ಗಡ್ಕರಿ ಅವರು ಅಪ್ರೂವಲ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. 50,000 ಕೋಟಿ ಯಾಕೆ ಪ್ರೈವೇಟಿಂದ ಮಾಡ್ತಾ ಇದ್ದೀರಿ? ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಿದ್ರಾ? ಉಪಕಾರ ಸ್ಮರಣೆ ಇದೆಯಾ ನಿಮಗೆ? 136 ಕೊಟ್ಟಿದ್ದಕ್ಕೆ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಿದ್ರಾ? 136 ಸೀಟ್ ಕೊಟ್ಟಿಲ್ವ ನಾವು? ರಾಜಕಾಲುವೆ ಒತ್ತುವರಿ ತೆರವು ಮಾಡಿಸಿದ್ರಾ? ಉಪಕಾರ ಸ್ಮರಣೆ ಇದೆಯಾ ನಿಮ್ಮನ್ನು ಗೆಲ್ಲಿಸಿದ್ದಕ್ಕೆ?
ದರ್ಶನ್ ಮನೆ ಮುಂದೆ ಏನೋ ರಾಜಕಾಲುವೆ ಮುಂದೆ ಕಟ್ಟಿದ್ದಾರೆ, ದರ್ಶನ್ ಮನೆ ಒತ್ತುವರಿ ಆಗಿದ್ದಾರೆ, ತೆಗಿಸ್ತೀವಿ ಮಾಡಿದ್ರಾ? ಧೈರ್ಯ ಇದೆಯಾ? ಅಲ್ಲಿ ಹೋಗಿ ಏನು ಹೇಳಿದ್ರಿ ಅವರ ಅಭಿಮಾನಿಗಳ ಮುಂದೆ? ನಾವು ಸಹಾಯ ಮಾಡ್ತೀವಿ. ಹಾಗಿದ್ರೆ ಕಾನೂನು ಬೇಡ, ಬಿಟ್ಬಿಡಿ ಅಲ್ರನ್ನ, ಪೊಲೀಸ್ ಸ್ಟೇಷನ್ ಖಾಲಿ ಮಾಡಿ ಬಿಟ್ಬಿಡೋಣ, ನೀವೇ ಮಾಡ್ಕೊಳ್ಳಿ ಅಲ್ಲ. ಸಿಟಿಯಲ್ಲಿ ರೋಡ್ ರೇಜ್ ಆಗ್ತಾ ಇದೆ, ಪುಂಡ ಪೋಖರಿಗಳು ಹೆಣ್ಣು ಮಕ್ಕಳನ್ನು ಎತ್ತಾಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಗ್ಲಾಸ್ ಹೊಡಿತಾ ಇದ್ದಾರೆ. ಆ ರೌಡಿಸಮ್ಗೆ ತೆರೆ ಬಿತ್ತಾ? ಉಪಕಾರ ಸ್ಮರಣೆ ಇದೆಯಾ ನಿಮಗೆ 136 ಕೊಟ್ಟಿದ್ದಕ್ಕೆ? ಯಾಕೆ ಕೊಡಬೇಕಿತ್ತು ನಿಮಗೆ? ಬೆಂಗಳೂರಿನಲ್ಲಿ ವಾಟರ್ ಮಾಫಿಯಾ ಇದೆ ಅಂತ ಹೇಳಿದ್ಯಾರು? ಟಿ ವಿಯವರು ನಿಲ್ಲಿಸಿದ್ರಾ? ಉಪಕಾರ ಸ್ಮರಣೆ ಇದೆಯಾ ನಿಮಗೆ? BBMPಯಿಂದ ಕಸದ ಸಮಸ್ಯೆಗೆ ಮುಕ್ತಿ ಸಿಗ್ತಾ? ನಿಮ್ಮನ್ನು ಗೆಲ್ಲಿಸಿದ್ದಕ್ಕೆ ಉಪಕಾರ ಸ್ಮರಣೆ ಇದೆಯಾ ನಿಮಗೆ? ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ, ಬ್ರ್ಯಾಂಡು ಎಲ್ಲೋಯ್ತು? ನಿತ್ಯ ಓಡಾಡೋರಿಗೆ ಟ್ರಾಫಿಕ್ ಸಮಸ್ಯೆ ಇದೆಯಲ್ಲ. ನಿಮ್ಮ 50,000 ಕೋಟಿಯದ್ದು ಆದಾಗ ಬೆಂಗಳೂರು ಜನರಿಗೆ ಮಾಡಿದ ಉಪಕಾರ ಏನು ನೀವು? ಮೊನ್ನೆ ಹೇಳಿದ್ರಲ್ಲ ನೀವು, ಗೃಹಲಕ್ಷ್ಮಿ ಬರ್ತಾ ಇದೆ ಅಂದಾಗ ಜನ ಏನು ಹೇಳಿದ್ರು? ಬರ್ತಾ ಇಲ್ಲ. ಅಲ್ಲೂ ಬಾಯಿ ಮುಚ್ಚಿದ್ರೆ ಬರುತ್ತೆ ಬರುತ್ತೆ ಬರುತ್ತೆ. ಏನೂ ಆಗಿಲ್ಲ. ನಿಮ್ಮನ್ನು ಗೆಲ್ಲಿಸಿ ಏನು ಉಪಕಾರ ಆಯ್ತು ನಮಗೆ? ನೀವು ಮಾಡಿದೆಲ್ಲ ನಮಗೆ ಉಪಕಾರ. ಓಟ್ ಹಾಕಿದ್ದು ನಿಮಗೆ ಅಷ್ಟು ಧೈರ್ಯ ಇದ್ದರೆ ವಿಸರ್ಜನೆ ಮಾಡಿಬಿಟ್ಟು ಹೋಗ್ರಪ್ಪ, ವಿಸರ್ಜನೆ ಮಾಡಿ ಹೋಗಿ. ಗೊತ್ತಲ್ಲ, ಲೋಕಸಭಾ ಚುನಾವಣೆಯಲ್ಲಿ 140 ಕ್ಷೇತ್ರದಲ್ಲಿ ಲೀಡ್ ಆ ಕಡೆಯವರಿದ್ದಾರೆ, ನೀವಲ್ಲ. ನೀವೇನು ಗೆದ್ದೇ ಗೆಲ್ತೀರಿ ಅನ್ನುವಂಥ ಮೈಸೂರು ಭಾಗದಲ್ಲಿ ಏನಾಯಿತು? ಕುಮಾರಸ್ವಾಮಿ ಅವರು ಗೆದ್ಕೊಂಬಂದರು. ನೀವು ರೇಟ್ ಜಾಸ್ತಿ ಮಾಡೋದು ತಪ್ಪಲ್ಲ, ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ, ಮಾಡ್ಬೋದು. ಆದರೆ ಜನರನ್ನು ಗ್ರಾಂಟೆಡ್ ಅಂತ ತಗೊಳ್ಳೋದಕ್ಕೆ ನಿಮ್ಮ ಹಿಂದೆ ಮುಂದೆ ಸುತ್ತಾಡುವಂಥ ಕಾರ್ಯಕರ್ತರಲ್ಲ ಸ್ವಾಮಿ ನಾವು. ನಿಮ್ಮ ಕಾರ್ಯಕರ್ತರೇ ಕೇಳಲಿಕ್ಕಿಲ್ಲ ಜಾಸ್ತಿ ಮಾತಾಡಿದರೆ. ನೀವು ಸೋತಾಗಿರ್ತಾರಾ? ನಿಮ್ಮ ಕಾರ್ಯಕರ್ತರು ಕೇಳಿದ್ರಾ? ನಿಮ್ಮ ಕಾರ್ಯಕರ್ತರು ನಿಮ್ಮ ಮಾತನ್ನು ಕೇಳಿದಿದ್ರೆ ಮಂಜುನಾಥ್ ಅವರನ್ನು ಸೋಲಿಸಬೇಕಾಗಿತ್ತು, ನಿಮ್ಮ ತಮ್ಮನನ್ನು ಗೆಲ್ಲಿಸಬೇಕಾಗಿತ್ತು. ನಿಮಗೆ ನಿಮ್ಮ ತಮ್ಮನನ್ನು ಗೆಲ್ಲಿಸೋಕ್ಕಾಗಿಲ್ಲ, ಅಲ್ಲಿ ಮುನಿರತ್ನ ಅವರನ್ನು ಸೋಲಿಸೋಕ್ಕಾಗಿಲ್ಲ ನಿಮಗೆ. ನಮ್ಮ ಹತ್ರ ಏನು ಬಂದು ಮಾತಾಡ್ತೀರಿ ಜನರ ಹತ್ರ? ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.